Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಬೆಳಗಾವಿ. ನಾವೀಗ ಇದ್ದೀವಿ ಬೆಳಗಾವಿ ರೈಲ್ವೆ ಸ್ಟೇಷನಲ್ಲಿ. ನಾವು ನಿನ್ನೆ ನೈಟ್ ಜರ್ನಿ ಮಾಡಿದ್ದು. ರಾತ್ರಿ 9 ಗಂಟೆ ಟ್ರೈನ್ ಇತ್ತು. ಸೊ ಇವತ್ತು ನಾವು 6:45 ಅಷ್ಟೊತ್ತಿಗೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಬೇಗನೆ ರೀಚ್ ಆಗಿದ್ವಿ ಅನ್ಸತ್ತೆ, ಸ್ವಲ್ಪ ಪ್ಲಾಟ್ಫಾರ್ಮ್ ಹಾಕೋದು ಲೇಟ್ ಆಯಿತು. ಆ್ಯಂಡ್ ನಾನು ಇವತ್ತು ವಾಚ್ ಕಟ್ಟಿರಲಿಲ್ಲ, ಟೈಮ್ ಕೂಡ ನೋಡಲೇ ಇಲ್ಲ. ಕ್ಯಾಮ್ರಾ ಓಪನ್ ಮಾಡಿದೆ, ಆದರೆ ಟೈಮೇ ನೋಡಲಿಲ್ಲ ನಾನು ಎಕ್ಸಾಕ್ಟ್ಲಿ ಎಷ್ಟಾಗಿತ್ತು ಅಂತ. ಒಂದು 10-15 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ಆಮೇಲೆ ಆಟೋ ಸಿಕ್ತು. ಈಗ ನಾವು ಹೊರಟಿದ್ದೀವಿ. ಇಲ್ಲಿನ ರೋಡ್ ಆ್ಯಂಡ್ ಸರೌಂಡಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ಮೈಸೂರು ನೆನಪಾಗ್ತಾ ಇತ್ತು. ಯಾಕಂದರೆ ಟ್ರಾಫಿಕ್ ಬೆಳಿಗ್ಗೆ ಅಂತ ಕಡಿಮೆ ಇತ್ತು ಏನೋ ಗೊತ್ತಿಲ್ಲ, ಬಟ್ ಟ್ರಾಫಿಕ್ ಕಡಿಮೆ ಇತ್ತು ಆ್ಯಂಡ್ ಬ್ರಾಡ್ ರೋಡ್ಗಳಿತ್ತು. ಇದು ನಾವು ಈಗ ಉಳ್ಕೊಂಡಿರೋ ಅಂಥ ಹೋಟೆಲ್. ಈಗ ನಾವು ಚೆಕ್ ಇನ್ ಆಗಬೇಕು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಈಗ ನಾವು ಬೆಳಗಾವಿಗೆ ಬಂದಿದ್ದೀವಿ. ನಮ್ಮ ಮದುವೆ ಆಗಿದ್ದು ಹೊಸದ್ರಲ್ಲಿ ಬಂದಿದ್ವಿ. ಅದಾದಮೇಲೆ ಇವತ್ತೇ ಬಂದಿರೋದು. ಇವತ್ತು ಬಂದಿರೋದಕ್ಕೆ ರೀಸನು ಮದುವೆ ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿಗೆ 7 ಗಂಟೆಗೆ ರೀಚ್ ಆದ್ವಿ. ಬಟ್ ನಮ್ಗೆ ಇವಾಗ ಸಿಕ್ಕಿದ್ದು ರೂಮ್ 8 ಗಂಟೆಗೆ. ಇವಾಗ ಬಂದಿದ್ದೀವಿ, ರಿಫ್ರೆಶ್ ಆಗಬೇಕು. ಅದ್ರ ಮುಂಚೆ ಸ್ವಲ್ಪ ತಿನ್ನೋಣ ಅನ್ನಿಸ್ತಾ ಇದೆ. ಇಲ್ಲೇ ಕೆಳಗಡೆ ಕೆಫೆ ಇದೆ, ನಾವಿಲ್ಲಿ ರಿಫ್ರೆಶ್ ಆಗೋದಕ್ಕೆ ಮಾತ್ರನೇ ಬಂದಿರೋದು. ರಿಫ್ರೆಶ್ ಆಗಿ ಮತ್ತೆ ಮನೆಗೆ ಹೋಗಬೇಕು, ಅಲ್ಲಿ ಕಾಯ್ತಾ ಇರ್ತಾರೆ. ಆದರೆ ಹೋಗೋದಕ್ಕಿಂತ 1 ಅವರ್ ಅಂತೂ ಮಿನಿಮಮ್ ಆಗುತ್ತೆ. ಅದಕ್ಕೆ ಲೈಟಾಗಿ ಏನಾದರೂ ತಿಂದು ಬರೋಣ ಅಂತ ಹೊರಟಿದ್ದೀನಿ. ಈಗ ನೋಡಿ ಸ್ನೇಹಿತರೆ, ಅಲ್ಲಲ್ಲ ಈ ಕಡೆನೂ ಇದೆ, ಅಲ್ಲೂ ಇದೆ, ನಿಮಗೆ ಕಾಣೋದು ಆ ಕಡೆ. ಮಾವಿನಕಾಯಿ ಎಷ್ಟೊಂದಿದೆ, ಸಾಕಾಗ್ತಾನೇ ಇಲ್ಲ. ಎಷ್ಟೊಂದಿದೆ, ಬನ್ನಿ ಕೆಫೆಗೆ ಹೋಗಿ ಬರೋಣ. ಸೊ ಇದು ಮಂಗಳೂರು ಬನ್ನು, ಬೆಳಗಾವಿಯಲ್ಲಿ ಮಂಗಳೂರು ಬನ್ನು. ನಾನು ದೋಸೆ ಕೇಳಿದೆ, ಅವರು ದೋಸೆ 9:30 ಇವಾಗ 8:30. ಸೊ ಪುರಿ ತಗೊಂಡ್ವಿ. ಈಗ ನಾವು ತಿಂಡಿ ಮುಗಿಸಿ ರಿಫ್ರೆಶ್ ಆಗಿ ಚಿಕ್ಕ ಮಾವನ ಮನೆ ಹತ್ರ ಹೊರಡ್ತೀವಿ. ಅಂದರೆ ಅದು ಮದುವೆ ಮನೆ ಹತ್ರ ಹೊರಡ್ತೀವಿ. ನಾವು ಇವತ್ತು ಬಂದಿರೋದು, ಇವತ್ತು ಸಂಜೆ ಮದುವೆ ಇರೋದು. ನಮ್ಮ ಅತ್ತೆ ಮಾವ ಎಲ್ಲ ಒಂದು 4-5 ದಿನದ ಮುಂಚೆನೇ ಬಂದಿದ್ರು. ಆ್ಯಂಡ್ ರೋಷನ್ ಫ್ಯಾಮಿಲಿ ಕೂಡ ಮೊನ್ನೆ ಏನೋ ಬಂದಿದ್ದಾರೆ. ಆ್ಯಂಡ್ ಇವತ್ತು ಎಲ್ಲರೂ ಅಂದರೆ ನಮ್ಮ KR ನಗರದಿಂದ ಒಂದು ಬಸ್ ಮಾಡಿದ್ರು. ಮೈಸೂರವರು KR ನಗರದವರೆಲ್ಲರೂ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಸ್ ಫುಲ್ ಜನನ ಹೋಟೆಲಲ್ಲಿ ಇರಿಸಿ ಅಲ್ಲಿ ಅವರು ರಿಫ್ರೆಶ್ ಆಗಿ ಅಲ್ಲೇ ತಿಂಡಿ ಮಾಡಿಕೊಂಡು ಈಗ ಬ್ಯಾಚ್ ವೈಸಲ್ಲಿ TT ಮಾಡಿದ್ದಾರೆ ಹೋಟೆಲಿಂದ ಮನೆಗೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಈಗ ಬರ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದ ಊಟ ಇಲ್ಲೇನೆ. ಆ್ಯಂಡ್ ಇವರು ಗೊತ್ತಲ್ಲ, ರಾಜೇಶ್ ಕಸಿನ್ಸ್, ಅಕ್ಕಂದಿರು, ಎಲ್ಲರೂ ಅಕ್ಕಂದಿರೇನೆ. ರಾಜೇಶ್ಗಿಂತ ದೊಡ್ಡವರು. ಎಲ್ಲರೂ KR ನಗರದವರು, ಒಬ್ರು ಮಾತ್ರ ಮೈಸೂರವರು. ಇವಾಗ ಬಂದ್ರಲ್ವಾ, ಸೊ ಬಂದವ್ರಿಗೆಲ್ಲ ನಾನು ನೀರು ಸರ್ವ್ ಮಾಡ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತು ಊಟದ ಟೈಮ್ ಆಗಿದೆ, ಊಟ ಮಾಡಬೇಕು. ಅದ್ರ ಮುಂಚೆ ನೀರು ಸರ್ವ್ ಮಾಡ್ತಾ ಇದ್ದೀನಿ. ಗಿಫ್ಟಿಂಗ್ ಟೈಮ್. ಆ್ಯಕ್ಚುಲಿ ಮದುವೆ ಮನೆಯಲ್ಲಿ ಎಲ್ಲರೂ ಹರಿಬರಿ ಇರ್ತಾರೆ. ಅದಕ್ಕೆ ಎಲ್ಲರೂ ಮನೆಗೆ ಕರೆಸ್ಬಿಟ್ಟು ಅವ್ರಿಗೆ ಇಲ್ಲೇನೆ ಅರಿಶಿನ ಕುಂಕುಮ ಕೊಟ್ಟು ಒಂದು ಬ್ಲೌಸ್ ಪೀಸ್, ಅಂದರೆ ಮೊಡ್ಲಕ್ಕಿ ತುಂಬಬೇಕಿತ್ತು, ಅದಕ್ಕೆ ಅದೆಲ್ಲ ಒಬ್ಬೊಬ್ಬರಿಗೆ ತುಂಬೋದಕ್ಕೆ ಟೈಮ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೈಯಲ್ಲಿ ಗಿಫ್ಟ್ ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ KR ನಗರದವರೇನೆ, ನಮ್ಮ ರಿಲೇಟಿವ್ಸ್.
ಹಾಗೆ ಇನ್ವಿಟೇಷನ್ ಕೊಡಬೇಕಾದ್ರೆ ಲಾಡು ಕೊಡ್ತಾರೆ ಅಲ್ವಾ, ಲಾಡು ಕರಂಜಿಕಾಯಿ ಎಲ್ಲ, ಅವಾಗ ಅದೇನು ಕೊಟ್ಟಿರಲಿಲ್ಲ ಅನ್ಸುತ್ತೆ. ಅದಕ್ಕೆ ಇವತ್ತು ಎಲ್ಲರಿಗೂ ಬಂದವ್ರಿಗೆ ಸ್ವೀಟ್ ಖಾರ ಎಲ್ಲಾನು ಹಂಚ್ತಾ ಇದ್ದಾರೆ. ಸೊ ಇವ್ರನ್ನ ನಾನು ಇಂಟ್ರೊಡ್ಯೂಸೇ ಮಾಡಿಕೊಟ್ಟಿಲ್ಲ. ನಾನು ಬಂದ ಮೇಲೆ ಎಲ್ಲರೂ ರಿಲೇಟಿವ್ಸ್ ಇದ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡು ಬಿಟ್ಟಿದ್ದೆ. ಇವರು ನಮ್ಮ ಚಿಕ್ಕತ್ತೆ, ಚಿಕ್ಕ ಮಾವನ್ನ ನಿಮಗೆ ಆಮೇಲೆ ತೋರಿಸ್ತೀನಿ. आम्ही बिझीच असताना आता तर सोडतो, आता येणारच बेंगळूरला येतं आमच्या घरला आलं तुम्ही बोलवा बरं तरी तुम्ही कवा येता कवा जाताच कळतच नाही. तिथं ಸಂಜೆ 5:05 ಆಗಿದೆ. ಈಗ ಎಲ್ಲರೂ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಾನು ಕೂಡ ರೆಡಿ ಆಗಿದ್ದೀನಿ. ರೆಡಿಯಾಗಿ ಕೆಳಗಡೆ ಇಳಿದು ಬಂದಿದ್ದೀನಿ, ಇನ್ನೇನು ಹೊರಡೋಣ ಅಂತ ಹೇಳಿಬಿಟ್ಟು. ಆದರೆ ಇದು ಸ್ವಲ್ಪ ಇವತ್ತು ಲೇಟೇ ಆಯಿತು. ನಮಗೆ 6 ಗಂಟೆಗೆ ಮನೆ ಬಿಡಬೇಕು, ಅದ್ರ ಮುಂಚೆ ಮುಹೂರ್ತ ಅಷ್ಟು ಚೆನ್ನಾಗಿಲ್ಲ ಅಂತ 6 ಗಂಟೆಗೋಸ್ಕರ ಕಾಯ್ತಾ ಇದ್ವಿ. ಬಟ್ ಹುಡುಗರ ಮನೆಯವರು ಲೇಟಾಗಿ ಬರ್ತಾರೋ ಏನೋ ತಿಳಿಸಿದ್ರು ಅನ್ಸುತ್ತೆ. ಹಾಗಾಗಿ ನಾವು ಕೂಡ ಲೇಟಾಗಿ ಹೊರಟಿದ್ದೀವಿ. ರೆಡಿ ಆಗ್ತಾ ಇದ್ದಾರೆ ಸುಮಾರು ಜನ ಇನ್ನ. ಆ್ಯಂಡ್ ಇವರು ನಮ್ಮ ಚಿಕ್ಕ ಮಾವ, ಅಂದರೆ ನಮ್ಮ ಮಾವನವರ ತಮ್ಮ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಕೂಡ KR ನಗರದಲ್ಲಿ. ಆದರೆ ಅವರು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ರು, ಬೆಳಗಾಂ ಹತ್ರ. ಆ್ಯಂಡ್ ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಸೆಟ್ಲ್ ಆದರು. ಇವರು ಕೂಡ ನಮ್ಮ ಮಾವನವರ ಇನ್ನೊಬ್ರು ತಮ್ಮ. ಆ್ಯಂಡ್ ಈ ಮನೆ ಅವ್ರದ್ದೇನೆ ಸ್ವಂತದ್ದು. ಈಗ ನೋಡಿ, ಅವರ 3 ಜನರ ಫ್ಯಾಮಿಲಿ ಇರೋದು. ಒಬ್ಳೆ ಮಗಳು, ಅವಳದೇ ಮದುವೆ ಇವತ್ತು. ಆ್ಯಂಡ್ ಇದು ಒಂಥರ ನಮಗೆ ಹೊಸ ಶಾಸ್ತ್ರ. ಹುಡುಗಿ ಅಣ್ಣ ಅಥವಾ ತಮ್ಮ ಕಾಲು ತೊಳೆದು ಪೂಜೆ ಮಾಡಿಬಿಟ್ಟು ಸ್ವೀಟ್ ತಿನ್ಸೋದಂತೆ. ಕನ್ಯಾದಾನದ ಮುಂಚೆ ಹುಡುಗಂದು ಅಂದರೆ ಅಳಿಯೊಂದು ಕಾಲು ತೊಳಿತಾರೆ ಅಲ್ವಾ, ಆ ರೀತಿಯಲ್ಲಿ ಇವತ್ತು ಇಲ್ಲಿ ಮಾಡಿಸ್ತಾ ಇದ್ದಾರೆ. ಇದು ಫುಲ್ಲು ಬೆಳಗಾಂನ ಒಂದು ರೀತಿ ಅಂತ ಅನ್ಸುತ್ತೆ ನನಗೆ, ಯಾಕಂದರೆ ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಚಿಕ್ಕತ್ತೆ ಬೆಳಗಾಂ ಅವರೇನೆ, ಅದಕ್ಕೆ ಅವರ ಟ್ರೆಡಿಷನಲ್ಲಿ ಮದುವೆನ ಮಾಡ್ತಾ ಇರೋದು. ಸೊ ನೀವು ಬೆಳಗಾಂ ಅವರಾಗಿದ್ರೆ ಈ ಥರ ಟ್ರೆಡಿಷನ್ ನಿಮ್ಮಲ್ಲಿ ಇದೆಯಾ, ಅಥವಾ ಈ ಥರ ಯಾಕೆ ಮಾಡ್ತಾರೆ, ಇದ್ರ ಕಾರಣ ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ಹೊರಟರು. ಈಗ ನಾವು ಲಾಸ್ಟ್ ಬ್ಯಾಚ್. ನಾವು ಮಕ್ಕಳಿಗೋಸ್ಕರ ಕಾಯ್ಕೊಂಡಿದ್ವಿ, ಅವ್ರು TTಲೇ ಹೋಗಬೇಕು ಅಂತ. ಇಲ್ಲಾಂದರೆ ಎಲ್ಲರೂ ಕಾರಲ್ಲಿ ಹೋದ್ರು. ಒಂದು TT ಹೋಯ್ತು. ಆಮೇಲೆ ಯಾರು ಮಿಕ್ಕಿದಾರೋ ಅವ್ರಿಗೋಸ್ಕರ ಇನ್ನ ಒಂದು TT ಕರ್ಕೊಂಡು ಬಂದ್ರು. ಮಕ್ಕಳ ದೇಶದಿಂದ ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಅವ್ರಿಗೆ TTಲಿ ಹೋಗ್ಬೇಕಂತ ಆಸೆ.
ಮದುವೆ ವೆನ್ಯೂ ಬಂದು ಶಗುನ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಎರಡೇನೋ ಇದೆಯಂತೆ. ಅಲ್ಲಿ ಹೇಳ್ತಾ ಇದ್ದಿದ್ದು ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು, ಅಲ್ಲಿ ಎರಡೆರಡಿದೆ ಅಂತ ಅವರವರೇ ಮಾತಾಡ್ಕೊಳ್ತಾ ಇದ್ರು. ನಿಮಗೂ ಈ ಜಾಗ ಗೊತ್ತಾ? ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಏನ ಅಲ್ವಾ? ಈ ಸೀಟಲ್ಲಿ ಕೂರು, ಆ ಸೀಟಲ್ಲಿ ಕೂರು, ಎಲ್ಲ ಸೀಟಲ್ಲಿ ಕೂರು. ಚಲ ನಾನು ಈ ಥರ ಬೆಳಗಾಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ನಾವು ಕೂಡ ಇಲ್ಲಿಯವರೇ ಅಂತ ಸುಮಾರು ಜನ ಕಾಮೆಂಟ್ ಮಾಡಿ ಹೇಳಿದ್ರಿ. ಸೊ ನಿಮ್ಮೆಲ್ಲರ ಕಮೆಂಟ್ಸ್ನ ನೋಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಹೆಲೋ ಆ್ಯಂಡ್ ಹಾಯ್. ಈಗ ಬಂದ್ವಿ ಸ್ನೇಹಿತರೆ, 8 ಗಂಟೆ ಆಗ್ತಾ ಇದೆ. ನಮ್ಮಲ್ಲಿ ಎಲ್ಲನೂ ಬೇಗ ಶುರು ಆಗುತ್ತಲ್ವ, 4 ಗಂಟೆಗೇ ವೀಳ್ಯದೆಲೆ ಶಾಸ್ತ್ರ, ಆಮೇಲೆ ರಿಸೆಪ್ಷನ್ ಇರುತ್ತೆ, ರಾತ್ರಿಗೆ ಹಳದಿ ಶಾಸ್ತ್ರ ಇರುತ್ತೆ. ಬಟ್ ಇಲ್ಲಿ ಇವತ್ತು ಇಲ್ಲಿನ ಸ್ಟೈಲಲ್ಲಿ, ಇಲ್ಲಿನ ವೇಯಲ್ಲಿ ಮಾಡ್ತಾ ಇದ್ದಾರೆ. ಸೊ 8 ಗಂಟೆ ಆದರೂ ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಇನ್ನು ಹುಡುಗನ ಕಡೆಯವ್ರು ಬಂದಿಲ್ಲ. ಸೊ ಕಾಯ್ತಾ ಇದ್ದಾರೆ. ಹುಡುಗನ ಕಡೆಯವ್ರು ಈ ಕಡೆಯಿಂದ ಬರ್ತಾರೆ, ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬರೋಣ ಅಂತ. ಯಾವಾಗ ಶುರು ಆಗುತ್ತೋ, ಯಾವಾಗ ಎಂಡ್ ಆಗುತ್ತೋ, ಏನೆಲ್ಲ ಶಾಸ್ತ್ರ ಇರುತ್ತೋ, ಎಕ್ಸೈಟೆಡ್ ಟು ಸಿ. ಬನ್ನಿ ಹೋಗೋಣ. ಆ್ಯಂಡ್ ಈ ಚೌಲ್ಟ್ರಿ ಸ್ನೇಹಿತರೆ ಒಂಥರ ಓಪನ್ ಗ್ರೌಂಡಲ್ಲಿ, ಒಳಗಡೆ ಚೌಲ್ಟ್ರಿ ಥರ ಇದೆ, ಒಳಗಡೆ ಮಾಡೋದು ಅದು ನಮ್ಮದು ಯೂಶ್ವಲಿ ಇರುತ್ತಲ್ವ, ಆ ಥರ ಇಲ್ಲ. ಸೊ ಇಲ್ಲಿ ನೋಡಿ ಎಂಟ್ರೆನ್ಸ್. ಸೊ ಅದು ಡೈನಿಂಗ್ ಏರಿಯಾ. ಇಲ್ಲೂ ಚೇರ್ ಹಾಕಿದ್ದಾರೆ, ಬಟ್ ಇಲ್ಲಿ ಇವತ್ತೇನೂ ಇಲ್ಲ ಪ್ರೋಗ್ರಾಮು. ಇಲ್ಲಿ ಮಂಟಪ ಏನೋ ಮಾಡ್ತಾ ಇದ್ದಾರೆ, ಮೇ ಬಿ ನಾಳೆಗ. ಬಟ್ ಇಲ್ಲಿ ಯಾಕೆ ಮಂಟಪ ಮಾಡ್ತಾ ಇದ್ದಾರೆ? ಅದು ಚೇರೆಲ್ಲ ಆ ಕಡೆ ತಿರುಗಿಸಿಟ್ಟಿದ್ದಾರೆ, ನೋ ಐಡಿಯಾ. ಆ್ಯಂಡ್ ಅಲ್ಲಿ ರಾತ್ರಿ ಹಳದಿ ಶಾಸ್ತ್ರ ಮಾಡೋದಕ್ಕಂತೆ. ಆ್ಯಂಡ್ ಈಗ ಸಮ್ಮರ್ ಆಗಿರೋದ್ರಿಂದ ಈ ಓಪನ್ ಇದ್ರಲ್ಲಿ ಮಾಡಿದಾಗ ಸೆಕೆ ಅನ್ಸಲ್ಲ. ಸೊ ಇಲ್ಲಿ ನೋಡಿ, ವಾವ್ ನೈಸ್. ಇಲ್ಲಿ ಸ್ನ್ಯಾಕ್ಸ್ ಏನೋ ಸರ್ವ್ ಆಗ್ತಾ ಇದೆ. ದಿಸ್ ಇಸ್ ಸ್ವೀಟ್ ಕಟ್ಲೆಟ್ ಸಾಸ್. ನಾವು ಬಂದ ಮೇಲೂ ಕೂಡ ಸುಮಾರು ಹೊತ್ತಾದ್ಮೇಲೆ ಹುಡುಗನ ಕಡೆಯವರು ಬಂದಿದ್ದು. ನಾವು ಕೂಡ ಕೂತ್ಕೊಂಡು ಬೇಜಾರಾಗಿ ಆಮೇಲೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಇಲ್ಲಿ ನೋಡಿ ಇನ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಿಶ್ಚಿತಾರ್ಥ, ಅದಕ್ಕೆ ಅಲ್ಲೆಲ್ಲ ನೀವು ಮಾಡ್ಕೋತಾ ಇರಿ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಫೋಟೋ ಸೆಷನ್ ಮಾಡ್ಕೊಳ್ಳೋದಕ್ಕೆ ಬಂದ್ವಿ. विदुषे भवरोगिणां निधये सर्वविद्यानां गुरुदेवो सदाशिवः गुरुदेवात्तरनास्ति तस्मै श्री गुरुवे नमः। ओम शान्तिः शान्तिरवावहै तेजस्विनावधीतमस्तु मा विद्विषावहै। ಶಿವಲಿಂಗ ಅಂತಾರೆ ಪಾರ್ವತಿ ಪರಮೇಶ್ವರ ಸಂಕಲ್ಪಾರ್ಥವಾಗಿ ಇವತ್ತು ಪಂಚಾಚಾರ್ಯ ಸಾಕ್ಷಿಯಾಗಿ ನಿಮ್ಮ ಕುಲದೇವರ ಸಾಕ್ಷಿಯಾಗಿ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ನಾವು
ಈ ಧರ್ಮವಂತರಾಗಬೇಕು. ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದೊಳಗ ಎಲ್ಲರಿಗೂ ಕೂಡ ಹೊಳಪದ ಅಪ್ಪಣ್ಣ ಇರ್ಬೋದು, ಬಪ್ಪಯ್ಯ ಇರ್ಬೋದು, ಮಾಳಮ್ಮ ಒಂದು ಪುಣ್ಯ ಅನುಭವದಿಂದ ಏನಪ್ಪಾ ಅಂತಂದ್ರೆ ಶಾಸ್ತ್ರಗಳೆಲ್ಲ ತುಂಬಾನೇ ನಿಧಾನಕ್ಕೆ ಶುರು ಆಗಿದ್ರಿಂದ ಎಂಡ್ ಆಗಿದ್ದು ಕೂಡ ತುಂಬಾನೇ ನಿಧಾನ. ಈಗ 11:15 ಆಗಿದೆ. ನಾನು ಹೊರಟಿದ್ದೀನಿ, ಯಾಕಂದ್ರೆ ನೆನ್ನೆ ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ ಅಂದ್ಬಿಟ್ಟು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ತಲೆನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ಈಗ ನಾವು ಹೊರಟಿದೀವಿ. ಇನ್ನ ಸುಮಾರು ಹೊತ್ತು ಫಂಕ್ಷನ್ ನಡೆಯುತ್ತೆ. ಅಮ್ಮ ಕೂಡ ಅಲ್ಲೇ ಇದ್ದಾರೆ, ಅವರು ಮನೆಗೆ ಹೋಗ್ತಾರೆ, ನಾವೀಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಹೀಗಿತ್ತು. ನಾಳೆ ಮದುವೆ ವ್ಲಾಗ್ ತುಂಬಾನೇ ಚೆನ್ನಾಗಿತ್ತು, ಅದನ್ನ ನೋಡೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಅಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಮದುವೆ ವ್ಲಾಗ್ ನೊಂದಿಗೆ. ಬೈ ಬೈ ಸ್ನೇಹಿತರೆ.